ನೋಡ್ಕೊಳ್ಳಿ ಕಾಡಲ್ಲಿ ಇನ್ನೂ ಮಳೆಗಾಲ ಅಲ್ಲ, ವಿಚಿತ್ರ ವಿಚಿತ್ರ ಅಣಬೆಗಳು ಏಳಲಿಕ್ಕೆ ಶುರುವಾಗ್ತದೆ. ಅದು ಸಹ ಅದರ ಮಿಡ್ಲಲ್ಲಿ ಇದೊಂದು ಉಂಟಲ್ಲ, ಅದು ಗ್ಯಾಪ್ ಫ್ರಂಟ್ ಉಂಟಲ್ಲ, ನಾನು ಸಹ ಮೊದಲ ಸಲ ನೋಡಿದ್ದು, ಅದಕ್ಕೆ ನಿಮಗೆ ಸಹ ತೋರಿಸುವ ಅಂತ ಅಂದ್ಕೊಂಡೆ. ಇಲ್ಲಿ ಮೇಯ್ತಾ ಇದ್ದಾಳೆ ನೋಡಿ, ಮಳೆ ಸಹ ಬರಲಿಕ್ಕೆ ಶುರುವಾಯಿತು. ಇಲ್ಲಿ ತನಕ ಮಳೆ ಇರಲಿಲ್ಲ, ಒಂದು ಸ್ವಲ್ಪ ಬಿಸಿಲು ಬರುವಾಗ ಅನಿಸ್ತಾ ಉಂಟು. ಇಟ್ಕೊಳ್ಳಿ ಮಳೆ ಕಜ್ಜೊಟ್ಟಿಗೆ ಸೇರಿ ಅಂತೂ ಫುಲ್ಲು ಉಪದ್ರ ಮಾಡ್ತಾನೆ ಇವ, ಗುರು 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 ಮಾಡ್ತಿದ್ದಾನೆ ಈಗ. ಕ್ಲೀನ್ ಮಾಡಿ ಕೊಡಬೇಕು. ನಿನ್ನ ಅಮ್ಮ ಕಳಿಸಿದ ದೊಡ್ಡ ಗುಣ. ಹೋಗುವ ಅಶ್ವಿನಿ ಹತ್ರ. ಎಲ್ಲ ಎಷ್ಟು ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. 9ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಯು ಹ್ಯಾಪಿ ಬರ್ತ್ಡೇ. ಭವ್ಯ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗ ಪವನ್ ಅವ್ರದ್ದು ಬರ್ತ್ಡೇ ಅಂತ. ಪವನ್ ಅವರಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರು ಕಮೆಂಟ್ ಮಾಡಿದ್ದಾರೆ ಜೂನ್ 9ಕ್ಕೆ ಹುದಾ ಮರಿಯಮ್ಮ ಅವ್ರದ್ದು ಬರ್ತ್ಡೇ ಅಂತ. ನಿಮಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಜೂನ್ 9ಕ್ಕೆ ಸುಂದರ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗಳು ಗಮ್ಯ ಅವ್ರದ್ದು ಬರ್ತ್ಡೇ ಅಂತ. ಗಮ್ಯ ಅವರಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಪ್ರೀತಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗ ವಿಹಾನ್ ಅವ್ರದ್ದು ಬರ್ತ್ಡೇ ಅಂತ. ವಿಹಾನ್ ಅವರಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ವೀಣಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗ ಸೊಸೆದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ. ರಜತ್ ಮತ್ತು ಹರ್ಷಿತಾ ಇವರಿಗೆ ವೆಡ್ಡಿಂಗ್ ಆ್ಯನಿವರ್ಸರಿಯ ಶುಭಾಶಯಗಳು, ಯಾವಾಗಲೂ ಜೊತೆಯಾಗಿ ಖುಷಿಯಾಗಿ 100 ಕಾಲ ಸುಖವಾಗಿ ಬಾಳಿ. 9 ತಾರೀಕಿಗೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿಮ್ಮದು, ನಿಮ್ಮ ಕಸಿನ್ಸ್ದು, ಫ್ಯಾಮಿಲಿಯಲ್ಲಿ ರಿಲೇಟಿವ್ಸ್ದು, ಮಕ್ಕಳದು ಯಾರ್ದಾದ್ರು ಬರ್ತ್ಡೇ ಇದ್ದರೆ ಅದನ್ನು ಕಮೆಂಟಲ್ಲಿ ಹಾಕಿ. 2 ದಿವಸ ಮುಂಚೆನೇ ಹೆಸರು ಮತ್ತು ತಾರೀಖನ್ನು ನೆನಪಲ್ಲಿ ಮೆನ್ಷನ್ ಮಾಡಿಡಿ. ಮತ್ತು ನನಗೆ ಹೆಸರು ಗೊತ್ತಿಲ್ಲಾದರೂ ವಿಶ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನೀವು ಹಾಕಿದರೆ ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಟು ಬೆಳಿಗ್ಗೆ ವಿಶ್ ಮಾಡ್ತೀನಿ. ಇವತ್ತಂತೂ ಸುಮಾರು ಜನರದ್ದು ಬರ್ತ್ಡೇ ಇತ್ತು, ಎಲ್ಲರೂ ಕೂಡ ವಿಶ್ ಯು ಹ್ಯಾಪಿ ಬರ್ತ್ಡೇ. ಬೆಳಗ್ಗೆ ತಿಂಡಿ ಎಲ್ಲ ಆಯಿತು. ಇವರು ಆಫೀಸಿಗೆ ಹೋಗಿದ್ದಾರೆ. ಅಕ್ಕ ಮತ್ತು ಅಪ್ಪು ನನ್ನ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾರೆ, ಅಂದರೆ ನನ್ನ ಅಮ್ಮನ ತಂಗಿ ಮನೆಗೆ ಹೋಗಿದ್ದಾರೆ. ಹೋಗಿ ಮಧ್ಯಾಹ್ನಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಎಷ್ಟೊತ್ತು ತಲುಪ್ತಾರೆ ಗೊತ್ತಿಲ್ಲ. ಮತ್ತು ಮಳೆ ಕೂಡ ಇತ್ತು ಇವತ್ತು ಬೆಳಿಗ್ಗೆನೇ ಮಳೆ, ಜೋರು ಮಳೆ ಬರ್ತಾ ಇತ್ತು. ಅವರು ನನ್ನ ಸ್ಕೂಟಿ ತಗೊಂಡು ಹೋಗಿದ್ದಾರೆ. ರೈನ್ ಕೋಟ್ ಎಲ್ಲ ಇತ್ತು, ಮತ್ತು ಇನ್ನು ತೊಗೊಳ್ಬೋದಾ ಏನೋ, ಅದು ರೈನ್ ಕೋಟ್ ಒಳ್ಳೇದಿರಲಿಲ್ಲ. ಹಾಗೆ ಅರ್ಜೆಂಟಿಗೆ ಅಂತ ಹೇಳಿ ನಂದು ರೈನ್ ಕೋಟ್ ಹಾಕ್ಕೊಂಡು ಹೋಗಿದ್ದಾರೆ. ಹಾಗೆ ಹೇಗೂ ಅಕ್ಕ ಬಂದಿದ್ದಾಳಲ್ಲ, ಅಲ್ಲಿಗೆ ಹೋಗೋದೇ ಸುಮಾರು ಸಮಯ ಆಗಿದೆ ಅವಳು ಹೋಗೋದೆ. ಅದಕ್ಕೆ ಒಮ್ಮೆ ಹೋಗಿ ಬರುವ ಅಂತೇಳಿ ಅಕ್ಕ ಮತ್ತು ಅಕ್ಕನ ಮಗ ಹೋಗಿದ್ದಾರೆ. ಮಧ್ಯಾಹ್ನ ಇಲ್ಲ ಸಂಜೆ ಒಳಗೆ ತಲುಪ್ಬೋದು. ನಮಗೆ ನಿನ್ನೆ ಅಲ್ಲಿ ನಾವು ಹೋಗಿದ್ದೇವಲ್ಲ ಬೇಲೂರು ಹಳೆಬೀಡಿಗೆ, ಅಲ್ಲಿ ಅಷ್ಟು ಮಳೆ ಅಂತ ಇರಲಿಲ್ಲ, ಮಳೆ ಎಲ್ಲ ಬಿಸಿಲೇ ಇತ್ತು. ಇಲ್ಲಿ ತಲುಪಿ ಆದಮೇಲೆ ಅಂತೂ ಮಳೆ. ರಾತ್ರಿ ಸಹ ಮಳೆ ಬರ್ತಿತ್ತು, ಬೆಳಿಗ್ಗೆ ಕೂಡ ಮಳೆ. ಈಗ ಕೂಡ ಮೋಡ ಉಂಟು, ಮಳೆ ಬಿಟ್ಟಿದೆ. ಹಾಗೆ ನಾನು ಸೊಪ್ಪಿಗೆ ಹೊರಟಿದ್ದೇನೆ. ದನಗಳನ್ನು ಕಟ್ಟಿದೆ, ಅಲ್ಲೇ ಹೋಗಿ ಒಂದು ಕಟ್ಟ ಸೊಪ್ಪು ಮಾಡಿ ಬರಬೇಕು ಅಂತಿದ್ದೇನೆ. ಒಂದು ಕಟ್ಟ ಆಗ್ತದೆ ಇಲ್ಲ ಗೊತ್ತಿಲ್ಲ, ಆಗುವಷ್ಟು ಮಾಡಿ ತಗೊಂಡು ಬರೋದು. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಉಂಟು ನನಗೆ. ಹಾಗೆ ಹೋಗುವ. ನಾನೀಗ ನಿಮಗೆ ವೆದರ್ ತೋರಿಸ್ತೇನೆ ಹೇಗೆ ಉಂಟು ಅಂತ. 10 ಗಂಟೆ ಆಗಿದೆ ಬೆಳಿಗ್ಗೆದು. ಈಗಲೂ ಕೂಡ ಬೆಳಿಗ್ಗೆ 6 ಗಂಟೆ ಥರ ಉಂಟು, ಮೋಡಾಗಿ. ಬಂದೆ, ಸ್ವಲ್ಪ ಮಳೆ ಬರ್ತಾ ಇತ್ತು, ಈಗ ಬಿಟ್ಟಿದೆ ಆಯಿತಾ. ಈಗ ಸೊಪ್ಪನ್ನು ತಗೊಂಡು ಬಂದು ಹಟ್ಟಿ ಕೂಡ ಹಾಸಿ ಕೂಡ ಆಯಿತು. ದನಗಳನ್ನು 2 ಸಲ ಬದಲಿಸಿದೆ. ಸ್ವಲ್ಪ ಹುಲ್ಲು ಮಾಡುವ ಅಂತ ಅಂದ್ಕೊಂಡಿದ್ದೇನೆ, ಯಾಕಂದರೆ ಮಧ್ಯಾಹ್ನ ಮೇಲಿನ ಮಳೆ ಬಂದರೆ ಹೋಗಲಿಕ್ಕೆ ಕಷ್ಟ ನನಗೆ. ಈಗ ಸ್ವಲ್ಪ ಬಿಸಿಲು ಬರ್ತಾ ಉಂಟು, ಹಾಗಾದಾಗೆ ಮಳೆ ಇಲ್ಲ. ಹಾಗೆ ಒಂದು ಕಟ್ಟ ಹುಲ್ಲು ಮಾಡಿ ಹೋಗುವ.
ಹುಲ್ಲೊಂದು ಕಟ್ಟ ಆಯಿತು, ಕಟ್ಟಿಟ್ಟಿದ್ದೇನೆ. ಸ್ವಲ್ಪ ಬಿಸಿಲುಂಟು ಈಗ ಒಮ್ಮೆ ದನಗಳ ಹತ್ರ ಹೋಗಿ ಬರಬೇಕು. ಬದಲಿಸಿದ ಎಂತ ನೋಡಬೇಕು. 11 ಆಯಿತು ಗಂಟೆ. ಹಬ್ಬ ನಂಗೊಂದು ಕಟ್ಟ ಹುಲ್ಲಾಗುವಷ್ಟರಲ್ಲಿ ಸಾಕಾಗಿ ಹೋಯಿತು. ನಾನಾಗ ದನಗಳನ್ನು ಬದಲಿಸುವ ಅಂತ ಹೋದದ್ದು. ಅವಳು ಅಮ್ಮ ಇದ್ದಾಳಲ್ಲ, ಅವಳು ಯಾವಾಗಲೂ ಥರನೇ ಓಡಿದ್ಲು. ಹಾಗೆ ಓಡಲಿ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಹೋಗಿ ಸ್ವಲ್ಪ ನೀರೆಲ್ಲ ಕುಡಿದು ಕೂತೆಲ್ಲ ಬಂದು ಹೊಳೆ ಹತ್ರಕ್ಕೆ ನೋಡಲಿಕ್ಕೆ ಬಂದೆ. ಹೊಳೆಯಲ್ಲಿ ಇಲ್ಲ, ಹೊಳೆಯಲ್ಲಿ ಸ್ವಲ್ಪ ನೀರು ಕೂಡ ಜಾಸ್ತಿ ಆಗಿದೆ. ಅವಳು ಇಲ್ಲಿ ಒಂದು ಕಡೆ ಮೇಯ್ತಾ ಇದ್ದಾಳೆ. ಹಾಗೆ ಇನ್ನು ಮನೆ ಕರ್ಕೊಂಡೋಗಿ ಕಟ್ಟುವ. ನನಗೊಂದು ಇಲ್ಲಿ ಸ್ಪೆಷಲಾಗಿ ಅಣಬೆ ನೋಡಲಿಕ್ಕೆ ಸಿಕ್ಕಿತ್ತು. ಹಾಗೆ ನಿಮಗೆ ಸಹ ತೋರಿಸುವ ಅಂತ ಅಂದ್ಕೊಂಡು ಇಲ್ಲೇ ನಿಂತದ್ದು. ಇಲ್ಲಾಂದ್ರೆ ಈಗ ನಾನು ಅವಳ ಹತ್ರ ತಲುಪ್ತಿದ್ದೆ. ನಿಲ್ಲಿ ಈಗ ಕಾಡಲ್ಲಿ ಇನ್ನೂ ಮಳೆಗಾಲ ಅಲ್ಲ, ವಿಚಿತ್ರ ಅಣಬೆಗಳು ಏಳಲಿಕ್ಕೆ ಶುರುವಾಗ್ತದೆ. ಅದು ಸಹ ಅದರ ಮಿಡ್ಲಲ್ಲಿ ಇದೊಂದು ಉಂಟಲ್ಲ, ಅದು ಗ್ಯಾಪ್ ಹೇಗೆ ಉಂಟು ನೋಡಲಿಕ್ಕೆ. ಇದು ಅಣಬೆ ನನಗೆ ಸಿಕ್ಕಿದ್ದು 2 ಇದ್ದದ್ದು. ಇದು ಎಡಿಬಲ್ ಅಲ್ಲ ಆಯಿತಾ, ಕಾಡಲ್ಲಿ ಆಗುವಂಥದ್ದು. ನೋಡಲಿಕ್ಕೆ ಡಿಫ್ರೆಂಟ್ ಉಂಟಲ್ಲ, ನಾನು ಸಹ ಮೊದಲ ಸಲ ನೋಡಿದ್ದು. ಅದಕ್ಕೆ ನಿಮಗೆ ಸಹ ತೋರಿಸುವಂತ ಅಂದ್ಕೊಂಡೆ. ಇನ್ನು ನೀವರದ್ದು ನೋಡಿದರೆ ಹೇಳಿ ಹೇಗೆ ಉಂಟಲ್ಲ. ಇದು ಡಿಸೈನ್ ನೋಡಿ ಯಾವ ಥರ ಎಲ್ಲ ದೇವರು ಸೃಷ್ಟಿ ಮಾಡ್ತಾನಲ್ಲ. ಕಾಡಲ್ಲೆಲ್ಲ ಏನು ಸೌಂಡ್ ಹೀಗೆ ಸಾಮಾನ್ಯ. ಮಳೆ ಬರಲಿಕ್ಕೆ ಶುರುವಾಯಿತು. ಹೋಗುವ, ಹನಿಲಿಕ್ಕೆ ಶುರುವಾಯಿತು ಮಳೆ. ಇಲ್ಲಿ ಮೇಯ್ತಾ ಇದ್ದಾಳೆ ನೋಡಿ. ಮಳೆ ಸಹ ಬರಲಿಕ್ಕೆ ಶುರುವಾಯಿತು. ಇಲ್ಲಿ ತನಕ ಮಳೆ ಇರಲಿಲ್ಲ, ಈಗ ಮಳೆ ಬರಲಿಕ್ಕೆ ಶುರುವಾದ. ನಂದು ಹುಲ್ಲು ಮತ್ತು ಸೊಪ್ಪಾಗಲಿ ಅಂತ ದೇವರು ಕಾಯ್ತಿದ್ದದ ಅಂತ. ಒಂದೊಂದು ಕಟ್ಟ ಆಯಿತು 2 ಕೂಡ. ಇನ್ನು ಇವಳನ್ನು ಕಟ್ಕೊಂಡೋಗಿ ಹಟ್ಟಿಲಿ ಕಟ್ಟುದೆ. ಮತ್ತೆ ಆಗಲಿಕ್ಕಿಲ್ಲ ನನಗೆ ಈ ಮಳೆಯಲ್ಲಿ ನೆಂದುಕೊಂಡು ಬಂದು ಅವಳನ್ನು ಬದಲಿಸಲಿಕ್ಕೆ, ಕಟ್ಟಲಿಕ್ಕೆ, ಇವರ ಹಿಂದೆ ಓಡಲಿಕ್ಕೆ. ಹಾಕಿ ಬಂದೆ. ಇವಳು ಇಲ್ಲೇ ಇದ್ಲು ಮೇಯ್ತಾ. ಹಾಗೆ ಇವಳನ್ನು ಸಹ ಕರ್ಕೊಂಡು ಹೋಗುವ ಅಂತ ಬಳ್ಳಿಯೆಲ್ಲ ಕೊಂಬಿಗೆ ಹಾಕ್ಕೊಂಡು ಹೇಗೆ ನಿಂತಿದ್ದಾಳೆ ನೋಡಿ. ಮಳೆ ಸಹ ಬರ್ತಾ ಉಂಟು. ಸ್ವಲ್ಪ ಜೋರು ಮಳೆ ಬಂದು ಈಗ ಸ್ವಲ್ಪ ಬಿಸಿಲು ಬರೋ ಹಾಗೆ ಕಾಣ್ತದೆ. ಗೊತ್ತಿಲ್ಲ, ಜೋರು ಬಂದು ಅಲ್ಲೇ ಇರ್ತದೆ ಅಂತ ಗೊತ್ತಿಲ್ಲಲ್ಲ. ಹೋಗುವ ಇನ್ನು ಕರ್ಕೊಂಡು. ಮಳೆ ಬಂದು ಸ್ವಲ್ಪ ಬಿಸಿಲು ಬರುವಾಗ ಅನಿಸ್ತಾ ಉಂಟು. ಈಕೊಳ್ಳಿ ಮಳೆ ಬರೋದು ಕೇಳ್ತಿರ್ಬೋದು ಅಂತ ಅಂದ್ಕೊಳ್ತೇನೆ. ನನಗೆ ಸರಿ ಗೊತ್ತಾಗೋದಿಲ್ಲ, ಹೀಗೆ ಉಂಟು ವೆದರ್ ನೋಡಿ. ನನ್ನ ಪಡಿ ಅವನಿಗೆ ಎತ್ತರ ಜಾಗ ಬೇಕು ಕೂತ್ಕೊಳ್ಳಿಕ್ಕೆ. ಈಗ ಮಳೆ ಅಲ್ಲ, ಹಾಗೆ ಒಲೆ ಹತ್ರನೇ ಕೂತ್ಕೊಳ್ಳೋದಾಯ್ತಾ. ಇಬ್ಬರು ಕೂಡ ಅಣ್ಣ ಮತ್ತು ತಂಗಿ. ಅಲ್ಲಿಂದ ಈಗ ಬಂದ. ಅವನಿಗೆ ಈಗ ನೆನಪಾಯಿತು ಕಾಣ್ತದೆ. ಒಲೆ ಹತ್ರದಿಂದ ಈಗ ಬಂದದ್ದು. ಆಟಾಡ್ಕೊಂಡು ಅಲ್ಲೇ ಇರ್ತಾರೆ. ಬಿಸಿಯಲ್ಲಿ ಕೂತ್ಕೊಂಡು ಮಲಗಿಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಗುಂಡ ಏನು ಕಜ್ಜೊಟ್ಟಿಗೆ ಸೇರಿ ಅಂತೂ ಫುಲ್ಲು ಉಪದ್ರ ಮಾಡ್ತಾನೆ ಇವ. ಗುರು ಮಾಡ್ತಿದ್ದಾನೆ ಈಗ. ಈಕೊಳ್ಳಿ ಬಿತ್ತಿ ಅನ್ನ ನೀನು. ಎಂತ ಮಾಡೋದಕ್ಕ? ಇವಳು ನೋಡಿ ಉಪದ್ರ ಇವ. ಗುಂಡಣ್ಣ ಹುಲ್ಲೆಲ್ಲ ಮಾಡಿ ಬಂದ್ವಿ ನಾನು ಅಕ್ಕನು. ಸಂಜೆ ಆಯಿತು. ಹುಲ್ಲೆಲ್ಲ ಮಾಡಿ ತಗೊಂಡು ಬಂದು ಹಾಕಿ ಆಯಿತು. ಅಕ್ಕನವರು 1 ಗಂಟೆಗೆ ತಲುಪಿದ್ದಾರೆ. 1:15 ಮಧ್ಯಾಹ್ನ ತಲುಪಿದ್ದಾರೆ. ಮತ್ತು ಅವರು ಊಟ ಎಲ್ಲ ಮಾಡಿ ನಾನು ಮಲಗಿದ್ದೆ. ಚಾಲ ಕುಡಿದು ಈಗ ಒಂದು ಕಟ್ಟ ಸೊಪ್ಪು ತಗೊಂಡು ಬಂದದ್ದು. ಮತ್ತು ಇನ್ನು ಅಕ್ಕ ಹಲಸಿನ ಹಣ್ಣು ಕೊಯ್ಯುವ ಅಂತ ಹೇಳಿದ್ಲು. ಹಾಗೆ ಹಲಸಿನ ಹಣ್ಣೊಂದು ಹಣ್ಣಾಗಿದೆ, ಅದನ್ನು ಕೊಯ್ಯೋದು ಮತ್ತು ಅರ್ಧ ತೆಗೆದಳು. ಜಾಸ್ತಿ ಕೊಯ್ಯಲಿಕ್ಕಿಲ್ಲ, ಯಾಕಂದರೆ ತಿನ್ನುವವರು ಕಡಿಮೆ ಇದ್ದೇವೆ ನಾವು. ಮತ್ತು ಉಳಿತದೆ ಅದು ಕೊಯ್ದರೆ. ಹಾಗೆ ಇದನ್ನು ಕೂಡ ಮಧ್ಯಾಹ್ನ ಕರ್ಕೊಂಡು ಬಂದು ಕಟ್ಟಿದ್ದೇನೆ. ಅವಳದು ಮುಖ ನೋಡಿ ಪೂರ್ತಿ ಕಪ್ಪಾಗ್ತಾ ಬಂದಿದೆ. ಅವಳಲ್ಲಿದ್ದಾಳೆ. ಸೊಪ್ಪು ನೋಡಿ ಅಲ್ಲಿ ಉಂಟು. ಕತ್ತಲಾಗಿದೆ ಸಂಜೆದು. ಹಲಸಿನ ಹಣ್ಣು ಕೊಯ್ದು ಅಂತೇಳಿ ಇಬ್ಬರು ರೆಡಿಯಾಗಿದ್ದಾರೆ. ಈಗ ಹೋಗ್ತಿದ್ದಾನೆ ಸೀದಾ. ಇವ ಬರಲಿಲ್ಲ ಆದರೆ ಹೇಗೆ ಹಲಸಿನ ಹಣ್ಣು ಕೊಯ್ಯುವಾಗ. ಹಂಗೆ ಅವ್ರ ತೋಣಿ ಪೂರ ಸಗಾಯ್ತಾನೆ.
ಇಬ್ರಿಗೆ ಒಟ್ಟಿಗೆ ಹಾಕಿದರೆ ಗಲಾಟೆ ಗಲಾಟೆ ಇಬ್ಬರದ್ದು ಕೂಡ, ನೀನು ತಿನ್ನು ನಾನು ತಿಂತೇನೆ ಅಂತೇಳಿ ಏನೋ ಒಂದು ಗಲಾಟೆ ಮಾಡ್ತಿರ್ತಾರೆ. ಈಗ ಸಹ ಗಲಾಟೆ ಮಾಡಿ ಆಯ್ತು ಒಮ್ಮೆದು. ಇವ ಅಂತೂ ಹಲಸಿನ ಹಣ್ಣು ಅಂತ ಇದ್ದರೆ ಒಂದು ದೇವರು. ಆಯ್ತಂತ